ಇವತ್ತು ನಮ್ಮನೇಲಿ ಎಲ್ಲ ಉಲ್ಟಾ 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 ಪುಲ್ಟಾ ಉಲ್ಟಾ ಪುಲ್ಟಾ. ಇವತ್ತು ಗಂಡಸರು ಹೆಂಗಸರು, ಹೆಂಗಸರು ಗಂಡಸರು. ಇವತ್ತು ಮನೆ ಫುಲ್ ಉಲ್ಟಾ ಪುಲ್ಟಾ. ಈ ವಿಡಿಯೋ ಎಂಡ್ ತನಕ ನೋಡಿ, ಇಲ್ಲಾದ್ರೆ ನಿಮ್ಮ ಚಡ್ಡಿ ಹರಿದು ಕೈಯಲ್ಲಿ ಕೊಡ್ಲಿಕ್ಕೆ ಉಂಟು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತೊಂದು ಇಂಪಾರ್ಟೆಂಟ್ ವಿಡಿಯೋ ಮಾಡಲಿಕ್ಕೆ ಉಂಟು ನಾನು, ಹಾಗಾಗಿ ನನಗೆ ಫ್ಯಾಮಿಲಿ ಮೆಂಬರ್ಸ್ ಬೇಕು, ಅರ್ಜೆಂಟ್ ಉಂಟು. ಹಾಗೆ ಎಲ್ಲಿದ್ದೀರಾ ಎಲ್ಲರೂ? ಬನ್ನಿ ಬನ್ನಿ, ಮಾತಾಡ್ಲಿಕ್ಕೆ ಉಂಟು, ಬನ್ನಿ, ಓಡಿ ಬನ್ನಿ. ಇಲ್ಲೇ ಇದ್ರು, ಎಲ್ಲಿ ಹೋಗಿರಲಿಲ್ಲ, ಎಲ್ಲ ನಾಟಕ ಕಂಪನಿ. ಓಕೆ ಅಮ್ಮ, ಇವತ್ತೊಂದು ವಿಡಿಯೋ ಮಾಡಲಿಕ್ಕೆ ಉಂಟು. ರೆಡಿ, ನೀವು ಕೂಡ ರೆಡಿ ಇರಬೇಕು. ಎಂತ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ. ಯಾವಾಗಲೂ ನಾವು ಒಂದೇ ರೀತಿ ವ್ಲಾಗ್ಸ್ ಮಾಡ್ತೀವಲ್ವ, ಇವತ್ತು ಸ್ವಲ್ಪ ಕ್ಯಾರೆಕ್ಟರ್ ಚೇಂಜ್ ಮಾಡೋಣ ಅಂತ ಹೇಳಿ. ಹಾಗೆ ನಾನು ಮತ್ತಮ್ಮ ನಿಮ್ಮ ಪಾರ್ಟ್ ಮಾಡೋದು, ಹುಡುಗರ ಪಾರ್ಟ್, ನೀವೆಲ್ಲರೂ ನಮ್ಮ ಪಾರ್ಟ್ ಮಾಡ್ಲಿಕ್ಕೆ, ನಮ್ದಿಬ್ರದ್ದು. ಆಯ್ತಲ್ಲ? ಆಯ್ತು. ಓಕೆ ರೆಡಿ? ರೆಡಿ ಇದ್ದೀರಲ್ಲ? ನೋಡಿ, ನಮ್ಮ ಡ್ಯಾಡಿ ಎಲ್ಲದಕ್ಕೂ ರೆಡಿ ಇರ್ತಾರೆ, ಅವಾಗ ಏನಿಲ್ಲ ಪ್ರಾಬ್ಲಮ್. ಹಾಗೂ ಉಳಿದವರು ನಾವು ರೆಡಿ. ನಾನು ಮತ್ತೆ ರಾಯ್ ಒಟ್ಟಿಗೆ. ಓಕೆ. ಇದರಲ್ಲಿ ಹುಡುಗರು ಹುಡುಗಿಯರು ಅಂತ ಏನಿಲ್ಲ. ಈಗ ಕೆಲಸ ನಮ್ಮ ಮನೇಲಿ ಎಲ್ಲರೂ ಮಾಡ್ತಾರೆ ಸೇರಿ, ಹಾಗಾಗಿ ನಮ್ಮದ್ರಲ್ಲಿ ಅದೊಂದಿಲ್ಲ. ಇದು ಹುಡುಗಿಯರ ಕೆಲಸ, ಹೆಂಗಸಕ್ಕಿಂತ ಜಾಸ್ತಿ ನಾವೇ ಮಾಡ್ತೀವಿ ಕೆಲಸ. ಅದಿದು ಅಂಬಡೆ. ಅದರಲ್ಲಿ ನಾವು ಈಗ ಇವತ್ತು ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮ ಚಡ್ಡಿ ಹರಿಯುವಾಗ ಇವತ್ತು ಗೊತ್ತಾಗುತ್ತೆ ಅಲ್ಲ ಅಮ್ಮ? ಇವತ್ತು ನಿಮ್ಮ ಚಡ್ಡಿ ಹರಿಯುತ್ತೆ, ಹೆಂಗಸರ ಕೆಲಸ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಕುತ್ಕೊಂಡು ಚಕ 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 ಮಾಡಿದಂಗೆಲ್ಲ ಅಲ್ಲ ಡ್ಯಾಡಿ? ಇದಕ್ಕೆ ಉಪ್ಪಿಲ್ಲ, ಇದು ತೆಳು ಆಗ್ಬೇಕಿತ್ತು, ದಪ್ಪ ಆಗ್ಬೇಕಿತ್ತು. ಗಂಡಸರು ಮಾಡಿದ್ರೆ ಕ್ಲೀನ್ ಮಾಡ್ತಾರೆ, ಒಳ್ಳೆ ಮಾಡ್ತಾರೆ. ನೋಡುವ ಇವತ್ತು ಕ್ಲೀನ್ ಮತ್ತು ಒಳ್ಳೇದು ಮಾಡೋದು. ಹಾ, ನೋಡುವ. ಒಂದ್ಸಲ ನಿಮಗೆ ಕೊಡ್ಲಿಕ್ಕೆ ಉಂಟು. ಮುಂಚೆ ಮಾಡಿ ಹಿಂಸೆ ಮಾಡ್ತಾನೆ. ಓಕೆ, ಈಗ ನೋಡೋಣ. ಡ್ಯಾಡಿ ದೊಡ್ಡ ಚಾಲೆಂಜ್ ಹಾಕಿದ್ದಾರೆ ನಮ್ಗೆ. ನಮ್ದು ಕೆಲಸ ನೀವು ಮಾಡ್ಬೇಕು. ಓಕೆ. ಹೆಂಗಸರು ಸುಮ್ಮನೆ ಇದು ಮಾಡ ಅದು ಮಾಡ ಇದು ಮಾಡ ಅದು ಮಾಡ ನಾವೆಲ್ಲ ಮಾಡೋದಲ್ಲ. ಹೌದು, ಹೋಗ. ಓಕೆ, ಈಗ ನಾವು ರೆಡಿ ಇದ್ದೀವಿ. ಫಸ್ಟಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡೋಣ, ಸ್ವಲ್ಪ ಫೀಲ್ ಬರಬೇಕಲ್ವಾ ನಮ್ಮಂಗೆ. ನಿಮ್ಗೆ ಹೀಗೆ ಇದ್ರೆ ಅದು ಸರಿ ಆಗುದಿಲ್ಲ. ಇಲ್ಲ ಬೇಡ, ಇಲ್ಲ ಬೇಡ. ಡ್ರೆಸ್ ಚೇಂಜ್ ಮಾಡೋದು ಆಮೇಲೆ ಸ್ಟಾರ್ಟ್. ಓಕೆ, ಈಗ ಫಸ್ಟಿಗೆ ಡ್ರೆಸ್ ಚೇಂಜ್ ಮಾಡಿ ಬರ್ತೀವಿ. ಇವತ್ತು ನೋಡಿ ಸ್ವಲ್ಪ ಸೈಡ್ಗೆ ನಿಲ್ಲಿ, ನಮ್ಮ ಮನೆಗೆ ಹೊಸ ಅವತಾರ ಬಂದಿದೆ. ಹೇ, ಮೀಸೆ ಇಲ್ಲ, ಸ್ಟೈಲ್ ಇದೆ, ಕನ್ಸಾರ ಸ್ವ್ಯಾಗು ಫುಲ್ ಇದೆ. ನೋಡಿ, ಉಲ್ಟಾ ಪುಲ್ಟಾ ರೋಲು ಚೇಂಜ್. ಇವತ್ತು ಮನೆ ಮನೆ ಫುಲ್ ಎಂಟರ್ಟೈನ್ಮೆಂಟ್. ನಗು ಮಜಾ, ಡ್ಯಾನ್ಸು ಜೊತೆ ಕುಟುಂಬ ಎಂಟ್ರಿ, ಸೂಪರ್ ಹಿಟ್. ಉಲ್ಟಾ ಪುಲ್ಟಾ ರೋಲು ಚೇಂಜ್. ಇವತ್ತು ಮನೆ ಮನೆ ಫುಲ್ ಎಂಟರ್ಟೈನ್ಮೆಂಟ್. ನಮ್ಮದು ಕ್ಯಾರೆಕ್ಟರ್ ಎಲ್ಲ ಚೇಂಜ್ ಆಗಿದೆ ಇವಾಗ, ನೋಡಿದ್ರಲ್ಲ? ನೋಡಿ, ಎಷ್ಟು ನನಗೆ ಪ್ರೌಡ್ ಫೀಲ್ ಆಗ್ತಾ ಉಂಟು ನನ್ನ ಫ್ಯಾಮಿಲಿ ಮೇಲೆ. ಚೂರು ಕೂಡ ಅವರಿಗೆ ಮೇಲಿಗೋ ಇಲ್ಲ, ಯಾರಿಗೆ ಕೂಡ. ನಮ್ಮ ಡ್ರೆಸ್ ಹಾಕಿ ಅಂತ ಹೇಳಿದ್ರೆ ಹಾಕಿದ್ದಾರೆ ನೋಡಿ. ಇವರೇ ಹಾಕ್ಲಿಲ್ಲ ನನಗೆ. ನಾನು ಇವ್ರದ್ದು ಟೀ ಶರ್ಟ್ ನಾನು ಹಾಕಿದ್ದೀನಿ, ಆದರೆ ನಾನೇನು ಮಾಡೋದು, ನಾನು ಹಾಗೆ ಕಾಣೋದಿಲ್ಲ. ಅದಿದ್ರೆ ಫೀಮೇಲ್ ಈಗ ಜಾಸ್ತಿ. ಇವ್ರದ್ದು ಚಡ್ಡಿ ಒಂದು ಕೂಡ ನನಗೆ ಆಗೋದಿಲ್ಲ, ನಾನೇನು ಮಾಡಲಿ? ಈ ಟೀ ಶರ್ಟ್ ಅವರದ್ದೇ ನಾನು ಹಾಕಿದ್ದಿದ್ದು, ಅವಾಗ ಪ್ಯಾಂಟ್ ಮಾತ್ರ ನನ್ನದು ಹಾಕಿದ್ದೀನಿ ನಾನೇನು ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಪರವಾಗಿಲ್ಲ, ಇವರೆಲ್ಲ ಚೆಂದ ಕಾಣ್ತಿದ್ದಾರೆ. ನಮ್ಮದು ಇವತ್ತು ತುಂಬ ಖುಷಿ ಆಗ್ತಾ ಉಂಟು. ನಾನು ಅದೇ ಒಂದೇ ಹೇಳೋದು, ಏನು ಗೊತ್ತುಂಟಾ, ಹುಡುಗಿಯರದ್ದು ಡ್ರೆಸ್ ಹಾಕಿದರೆ ಅದರಲ್ಲಿ ಯಾವುದೇ ನಾಚಿಕೆ ಇಲ್ಲ. ನಾವು ಏನು ವೀಕಲ್ಲ ಅಷ್ಟು ಹುಡುಗಿಯರು, ಹಾಗಾಗಿ ನಾವು ಹುಡುಗರ ಡ್ರೆಸ್ ಹಾಕ್ತೀವಿ, ಯಾರು ಏನು ಹೇಳಲ್ಲ. ಅದೇ ಹುಡುಗರು ಸ್ವಲ್ಪ ಹುಡುಗಿಯರದ್ದು ಡ್ರೆಸ್ ಹಾಕಿದರೆ ಹಾ ಅಂತ ನಗಡ್ತಾರೆ. ನಗಡಬೇಕಂತ ಏನಿಲ್ಲ, ನಾವು ನಿಜವಾಗ್ಲೂ ಹುಡುಗಿಯರು ತುಂಬ ಸ್ಟ್ರಾಂಗ್. ನಿಮ್ಮ ಅಮ್ಮ ಎಲ್ಲ ಸ್ಟ್ರಾಂಗ್ ಅಲ್ವಾ? ಅಮ್ಮಂದು ಡ್ರೆಸ್ ಎಲ್ಲ ಹಾಕಿದರೆ ಅದರ ನಾಚಿಕೆ ಏನುಂಟು? ನಾಚಿಕೆ ಏನಿಲ್ಲ. ಹಾಗೆ ನಿಮ್ದೆಂತದ ಮಧ್ಯದಲ್ಲಿ ಏನಿಲ್ಲ, ಖುಷಿ ನಮ್ಗೆ. ನಾಚಿಕೆ ಆಗ್ತದೆ, ಇಬ್ಬರಿಗೂ ಭಾರಿ ಖುಷಿ ಆಗ್ತದೆ. ಯಾಗದಿಂದ ಎಂತ ಮಾತಾಡ್ತಾರಂತಿಲ್ಲ. ಡ್ಯಾಡಿ ನೋಡಿ, ನಮ್ದು ಡ್ಯಾಡಿ ನೋಡಿ, ಈಗ ನೋಡಿ ನೈಟಿ ಹಾಕಿದ್ದಾರೆ. ಅಮ್ಮಂದು ಏನು ಒಂದು ಚೂರು ನಾನು ಹಾಕೋದಿಲ್ಲ, ನನಗೆ ಬೇಡ, ಏನು ಹೇಳಿಲ್ಲ. ಅವ್ರು ಸೀದಾ ಕೊಟ್ಟರು, ಹಾಕಿದ್ರು, ಬಂದರು. ಅದರಲ್ಲಿ ಏನಿಲ್ಲ ಅಲ್ಲ ಡ್ಯಾಡಿ? ಏನುಂಟು ಅದರಲ್ಲಿ ನಾಚಿಕೆ? ನಾಚಿಕೆ ಇಲ್ಲ. ಮಾತಾಡಿ ಡ್ಯಾಡಿ. ಇಲ್ಲ, ನಮ್ದು ಅಮ್ಮ. ಇವತ್ತು ನೀವು ಡ್ಯಾಡಿ ಅಲ್ಲ, ಇವತ್ತು ನೀವು ಅಮ್ಮ. ನೀವು ಬಾಯ್ತಾ ಇರ್ಬೇಕು ಇಡೀ ದಿನ, ಬಾಯ್ತಾ. ಹಾಗೆ ಅಮ್ಮ, ನೀವು ಹಾಗೆ ಹೀಗೆ ಮಾಡ್ಬೇಕು, ಹೀ ಅಂತ. ಡ್ಯಾಡಿ ಏನ್ ಮಾಡ್ತಾರೆ ಅದು ನೀವು ಮಾಡ್ಬೇಕು. ಓಕೆ, ಇವಾಗ
ನಾವು ಸ್ಟಾರ್ಟ್ ಮಾಡ್ತೀವಿ ನಮ್ದು ಒಂದೊಂದೇ. ಫಸ್ಟ್ ಟಾಸ್ಕ್ ಎಂತ ಗೊತ್ತುಂಟಾ? ಎಂತ? ಈಗ ನಮ್ದು ಬೆಳಿಗ್ಗೆದೆಲ್ಲ ಆಗಿ ಹೋಯ್ತಲ್ವಾ, ಹಾಗಾಗಿ ಏನು ಮಾಡ್ಲಿಕ್ಕೆ ಆಗಲ್ಲ. ಅಡಿಗೆ ಟಾಸ್ಕ್ ಫಸ್ಟ್. ಓಕೆ. ಹಾಗಾಗಿ ನಾನು ಮತ್ತು ಅಮ್ಮ ನಿಮ್ಮ ರೋಲ್ ಮಾಡ್ತೀವಿ, Okay. ನೀವು ನಮ್ಮ ರೋಲ್ ಮಾಡಲಿಕ್ಕೆ. Okay. ನಿಮಗೆ ಇವಾಗ ನೈಟಿದ್ದು ಅಡಿಗೆ ನೀವು ಪ್ರಿಪೇರ್ ನೈಟ್ ಮಾಡಲಿಕ್ಕೆ. ಅಡಿಗೆ ಏನು ಬೇಕು? ನೈಟ್ ಅಡಿಗೆ ನಾನ್ ವೆಜ್ ಅಲ್ಲ ನೈಟ್. ನಾವಿರುವಾಗ ಎಂತ ಹೇಳ್ತೀರಾ? ಚಿಕನ್ ಅಂತ ಹೇಳ. ಸೇಮ್ ಫಸ್ಟಿಗೆ ಹೋಗಿ ಚಿಕನ್ ತನ್ನಿ ಹೋಗಿ. ಒಂದ್ ನಿಮಿಷ ಚಿಕನ್ ನೀವು ತರುದಿಲ್ಲ ಯಾವಾಗ್ಲೂ, ಹೋಗಿ ಮಕ್ಕಳಿಗೆ ಕಳಿಸೋದು. ನನ್ನ ಮಕ್ಕಳು ನಾನು ಕಳಿಸ್ತೀನಿ. ಚಾಲು. ನಾನಿವತ್ತು ನೀವಲ್ಲ, ನಾನು ಹೋಗ ವಿನು ಹೋಗಿ ಚಿಕನ್ ತಗೊಂಡ್ ಬರ. ಆಯ್ತು ನಂದು. ವೀನಾರಾ? ಓಕೆ ಆಯ್ತಲ್ಲ. ಇವಾಗ ಅಡಿಗೆ ಚಿಕನ್ ಆಲ್ರೆಡಿ ತಂದಿದ್ದುಂಟು, ಹಾಗಾಗಿ ನಾವು ತಂದಿಟ್ಟಿದ್ದೀವಿ ನಾನು ಮತ್ತಮ್ಮ. ಅವಾಗಲೇ ನಮ್ಮ ಕೆಲಸ ನಾವು ರಪ್ಪ ಮಾಡ್ತೀವಿ, ನಿಮ್ಮಂಗೆಲ್ಲ. ಓಕೆ ಆಯ್ತಪ್ಪ. ಹಾಗೆ ತಂದಿಟ್ಟಿದ್ದೀವಿ. ಅಡಿಗೆ ಸ್ಟಾರ್ಟ್ ಮಾಡಿ, ಹೋಗಿ ಸ್ಟಾರ್ಟ್ ಮಾಡಿ. ಫಸ್ಟ್ ಕಟಿಂಗ್ ಮಾಡಿ ಕೊಡಿ. ರಯಾ ಕಟಿಂಗ್ ಮಾಡ್ತೀನಿ. ನಿಮ್ಮ ಕೆಲಸ ಎಲ್ಲ ನಾನು ಮಾಡ್ತೀನಿ, ನೀವೇನು ಹೆದರಬೇಡಿ. ಹೋಗಿ ಫಸ್ಟಿಗೆ ಅಡಿಗೆ ರೂಮಿಗೆ ಹೋಗಿ. ರೀನಾ, ನನಗೆ ಸ್ವಲ್ಪ ಟೀ ಮಾಡಿ ಅಂದ್ಕೊಂಡೆ. ಕೈ ಕಾಲು ನೋವ, ಹೋಗಿ ಮಾಡು. ಅಮ್ಮ ನೀವು ಹಾಗೆ ಹೇಳ್ತೀರಾ? ಹೇಳಲ್ಲ, ನಾನು ಹಾಗೆ ಹೇಳಲ್ಲ, ಹೋಗಿ ಮಾಡಿ ಕೊಡಿ. ಡ್ಯಾಡಿ ಅಮ್ಮ ಹಾಗೆ ಹೇಳ್ತಾರಾ? ಹಾಗೆ ಹೇಳ್ತಾರಮ್ಮ? ಇಲ್ಲಲ್ಲ, ನಿಮ್ಗೆ ಇದು ಮಾಡಿ ಕೊಡ್ತಾರಲ್ಲ, ನೀವು ಮಾಡಿ ಕೊಡ್ಬೇಕು ಇವತ್ತು. ಹಾಂ ಮಾಡ್ತೀನಿ. 100 ಸಲ ಮಾಡಿ ಕೊಡ್ಬೇಕು. ಆಯ್ತು. ಹೋಗಿ ರೀನಾ. ನನ್ನ ಅತ್ತೆ ನನ್ನ ನೀನೇ ಕ್ಯಾರೆಕ್ಟರ್ ಚೇಂಜ್ ಮಾಡ್ತಾನೆ. ಇವ್ರು ನನ್ನ ಅಮ್ಮ. ಎಂತ? ನನ್ನ ಅತ್ತೆ. ಅತ್ತೆನಾ? ಮಾವ. ಸರಿ. ನಿಮ್ಮ ಮಾವ ಇವತ್ತು. ನೀವೆಲ್ಲ ಯಾರೋ ನನಗೆ ಗೊತ್ತಿಲ್ಲ. ಓಕೆ ಓಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ನನ್ನ ಗಂಡ ಯಾವಾಗಲೂ ನನಗೆ ಹೇಗೆ ಉಪದ್ರ ಕೊಡ್ತಾರೆ ನೋಡಿ, ನಾನು ತೋರಿಸ್ತೇನೆ ಈಗ. ಇಗೋಳ ಇದನ್ನು ನೋಡಂತೆ. ಇದೆಲ್ಲ ಆಯ್ತು ಮಾರೆ, ಹೋಗಿ ಮಗುವಿನ ಕಾಲು ಮುರಿದ ರಕ್ಕಸಿ ಭೀಕರ ದೃಶ್ಯ ಸೆರೆ. ಇಗೋಳ ಇಲ್ಲಿ ಈಗ ಮಗುವಿನ ಕಾಲು ಮುರಿದಿದ್ದಾರೆ ಅಂತೆ. ಒಂದ್ಸಲ ಹೋಗಿ ಇಲ್ಲಿಂದ ಕಿರಿಕಿರಿ ಮಾಡಬೇಡಿ ನನಗೆ. ನನ್ನಷ್ಟಾಗಿ ನಾನು ಮನೆಯಲ್ಲಿ ಇರುವಾಗ ನಾನು ರೀಲ್ ನೋಡ್ತಾ ಇರ್ತೇನೆ. ನನ್ನ ಹೆಂಡತಿ ಒಂದು ಉಪದ್ರ ಮಾಡ್ತಾಳೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಕಿರಿಕಿರಿ ಮಾಡೋದು. ನನ್ನ ಹೆಂಡತಿ ಏನು ಮಾಡ್ತಾಳೆ ನಾನು ತೋರಿಸ್ತೇನೆ ನಿಮಗೆ. ಬಂಡೆಯಲ್ಲಿ ಕೆಲಸ ಮಾಡಿ, ಒಳಗೆ ಕೆಲಸ ಉಂಟು. ಇಡೀ ರೀಲ್ ನೋಡೋದಲ್ವ? ಹಾಂ ಬರ್ತೇನೆ ಮರೈತಿ. ನಿಲ್ಲು ಸ್ವಲ್ಪ. ಎಂತ ನಿಲ್ಲುವುದು? ಬನ್ನಿ ಬೇಗ ಒಳಗೆ. ಹಾಂ ಬನ್ನಿ. ಓಕೆ ನೋಡಿದ್ರಲ್ಲ, ಇದು ನಮ್ಮ ಮನೇಲಿ ಆಗೋದು. ಅವ್ರ ರೀಲ್ ನೋಡೋದು, ಇವರು ಉಪದ್ರ ಕೊಡೋದು, ಇದೇ ಆಗ್ತಾ ಉಂಟು ಇವರದ್ದು. ಬೇರೆ ಏನು ಬರ್ತಾ ಇಲ್ಲ. ಈಗ ಅಡಿಗೆ ಮಾಡ್ಲಿಕ್ಕುಂಟು ಡ್ಯಾಡಿ. ನಾನು ಅಡಿಗೆ ಮಾಡಿ ಯಾರು ಹೊರಗೆ ನಿಲ್ಲಿಕ್ಕಿಲ್ಲ. ಹೌದಾ? ಈಗ ಸ್ಟೈಲ್ ಮಾಡ್ತಾ ಇದ್ರು. ನನಗೆ ಕಿರಿಕಿರಿ ಮಾಡಬಾರ್ದು ಯಾರು. ಆಯ್ತಪ್ಪ, ನಾವು ಅಮ್ಮ ಬಂದಿದ್ದಾರೆ ಅವರ ಮೈ ಮೇಲೆ. ಕಿರಿಕಿರಿ ಮಾಡಬಾರ್ದು ಯಾರು. ನಮ್ಗೆ ಇಲ್ಲಿ ದೊಡ್ಡ ಸ್ಕ್ಯಾಮ್ ಆಯ್ತಾ. ನಾವು ಹುಡುಗ ಇರುವಾಗ ಕೂಡ ಸೇಮ್, ಹುಡುಗಿ ಇರುವಾಗ ಸೇಮ್ ಅಲ್ಲ. ನಂಗೆ ಸಹ ಅದೇ, ಶರ್ಟ್ ಹಾಕಿದ್ರೆ ಸಹ ಪಾತ್ರೆ ತೊಳಿಲಿಕ್ಕೆ, ನೈಟಿ ಕೊಟ್ರೆ ಸಹ ಪಾತ್ರೆ ತೊಳಿಲಿಕ್ಕೆ ಕೊಟ್ಟಿದ್ದಾರೆ ಕೆಲಸ. ನಂಗೆ ಕೂಡ ಸೇಮ್. ಆಗ ನಾನು ಶರ್ಟ್ ಹಾಕದಿದ್ರು ಕೂಡ ಸಿಪ್ಪೆ ಸುರಿಯುವುದು, ಹಾಕಿದ್ರು ನೈಟಿ ಹಾಕಿದ್ರು ಸಿಪ್ಪೆ ಸುರಿಯುವುದು. ನಂಗೆ ಒಂದೇ ಕೆಲಸ. ಒಂದು ಸಿಪ್ಪೆ ಕೂಡ ಹೋಗಿದೆ. ಹಾಯ್ ಎಲ್ಲರಿಗೂ. ಇವತ್ತು ನಾನು ಚಿಕನ್ ಕಸಿಪಿಸಿ ಮಾಡ್ತಾ ಇದ್ದೀನಿ. ಸೊ ಇದನ್ನು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲು ಇಲ್ಲಿ 4 ಈರುಳ್ಳಿಯನ್ನು ತಗೊಂಡಿದ್ದೀನಿ. ಗುಂಡಿ ರಯಾ ಬಾ, ನಾನು ಮಾಡ್ತೀನಿ. ಮಾಡು. ನಾನು ಮಾಡ್ತೀನಿ ಗುಂಡು. ನಮ್ದು ಹಾಗೇನೆ ಅಲ್ಲ, ಮತ್ತೆ ನೀವು ಹೇಳಿದ್ದು ಕರೆಕ್ಟ್ ಇಲ್ಲ. ನಾನು ಹಾಗೆ ಹೇಳುದಿಲ್ಲ. ಹಾಯ್ ಎಲ್ಲರಿಗೂ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾನು ಮಾಡ್ತಾ ಇದ್ದೀನಿ ಹಾಗೆ ಹೇಳ್ಬೇಕು. ಹಾಯ್ ಎಲ್ಲರಿಗೂ ಹಾಗೆ ಹೇಳುದಿಲ್ಲ ನಾನು. ಹಾಯ್ ಎಲ್ಲರೂ, ಹಾಯ್ ಎಲ್ಲರಿಗೂ, ಹೇಗಿದ್ರೆ ಎಲ್ಲರೂ ಹಾಗೆ ಹೇಳ್ಬೇಕು. BP ಟ್ಯಾಬ್ಲೆಟ್ ತಗೊಂಡ್ಯಾ? BP ಇರೋದು ನಿನ್ಗೆ, ನನಗೆಲ್ಲ. BP ಟ್ಯಾಬ್ಲೆಟ್ ತಗೊಂಡಿಲ್ಲ? BP ಟ್ಯಾಬ್ಲೆಟ್ ತಗೊಂಡಿ. ನಿನಗೆ ಎಷ್ಟು ಹೇಳಬೇಕು ನಾನು. ನೀನು ಕೊಡ್ಬೇಕಲ್ಲ, ನೀನು ಕೊಟ್ಟಲ್ಲ. ನಾನು ಕೊಡ್ತೀನಿ ತಡಿ. ನನಗೆ ಒಂದು ನೆನಪು ಮಾಡ್ಲಿಕ್ಕೆ ಆಗುದಿಲ್ವಾ ನನಗೆ? ನಾನು ಎಷ್ಟು ಸಲ ಹೇಳಿದ್ದೀನಿ ನನಗೆ ನೆನಪು ಮಾಡ್ಬೇಕಂತ ಹೇಳಿ. ನೀವು ಎಲ್ಲಿ ಮಾಡಾಕಿದ್ದೀರಾ? ಅಲ್ಲಿ ಬೆಳ್ಳುಳ್ಳಿ ಸುಳಿದು ಕೊಡಿ. ಹಾಂ ಹೇಳಿ. ಬರ್ತೇನೆ ಬೇಗ ಬೇಗ ಬರ್ತೇನೆ. ಹೋಗು ಬೇಗ ಬೇಗ.
ಹೋಗು ನೀನು ಈಗ ಬೇಗ ಬನ್ನಿ. ಬರ್ತೇನೆ ಹೋಗು. ಕಿರಿಕಿರಿ ಮಾಡೋದು ನಾನು ಮಾಡಿ ಸಾಯ್ಬೇಕು ಇಲ್ಲಿ. ತಿಂಡಿಗೆ ಮಾತ್ರ ಆಗ್ತದೆ ಬಾ. ನಾನು ಅವಾಗಿಂದ ರೋಲ್ ಕೊಡಿ ಅಂತ ಹೇಳ್ತಿದ್ದೀನಿ. ನೈಟಿ ಹಾಕಿ ನಂಗೆ ಯಾವ್ದು ರೋಲ್ ಕೊಟ್ಟು ನೋಡಿ. ಬಾಬು ಎಂತ ಬಾಬು ಎಂತ ಹೇಳು. ನನಗೊಂದು ಪಾಟ್ ಬೇಕಾಗಿತ್ತು. ಪಾಟ ತೆಗೆಸ್ಕೊಡೋಣ, ಅದರಲ್ಲಿ ಏನುಂಟು? 4. 4 ಯಾಕೆ 8? ಆದ್ರೆ ನನಗೆ ಒಂದು ಕೊಡ್ಲಿಕ್ಕೆ ಉಂಟು, ಗೊತ್ತುಂಟಲ್ಲ. ಆಯ್ತು, ಅದು ಮಾಡಿದ್ರೆ ಮಾತ್ರ. ಓಕೆ. ಎಷ್ಟು 8 ಪಾಟ್ ತೆಗೆಸ್ಕೊಡ್ತೀನಿ ಓಕೆ. ನಿನಗೆ. ಮತ್ತೆ ಪ್ಲಾಂಟ್ ಕೂಡ ಅದು ಕೂಡ ತೆಗೆಸ್ಕೊಡ್ತೀನಿ. ನಿನಗೆ ಎಂತ ಬೇಕು ಹೇಳು, ನಾನು ಎಲ್ಲ ತೆಗೆಸ್ಕೊಡ್ತೀನಿ. ಥ್ಯಾಂಕ್ ಯು. ಅದು ಯಾವಾಗ ಗೊತ್ತುಂಟಾ? ಟೈಮ್ ಹೇಳಲಿಕ್ಕೆ ಉಂಟಲ್ಲ, ನೀವು ಯಾವಾಗಲೂ ಟೈಮ್ ಹೇಳುದಲ್ಲ ನನಗೆ. ಅದು ಮಾತ್ರ ಆ ಟೈಮ್ ಯಾವಾಗಲೂ ಬರೋದಿಲ್ಲ. ಇವತ್ತೊಂದು ದಿನ ನಿಲ್ಲೋ, ನಾಳೆ ಒಂದು ದಿನ ನಿಲ್ಲೋ, ನಾಡಿದ್ದು ಗ್ಯಾರಂಟಿ ಹೋಗೋಣ, ಆಯ್ತಾ? ಹೋಗು ಬಾಬು, ಹೋಗು, ಎಡಿಟಿಂಗ್ ಮಾಡು. ನೋಡು, ಅದು ಅವರದ್ದು ಪ್ರಮೋಷನ್ ಉಂಟಲ್ಲ, ಅದು ಮಾಡು. ಹೋಗು. ನೋಡಿ, ಕ್ಯಾಮ್ರಾ ಆಫ್ ಆಗಿತ್ತು, ನನಗೆ ಹೊಡಿತಾರೆ ಇವರು. ಹೀಗೆ ಮಾಡುದು, ನನಗೆ ಇಡೀ ದಿನ ಉಪದ್ರ ಕೊಡ್ತಾನೆ ಇರೋದು, ಮತ್ತೆಂತ ಕೆಲಸ ಇಲ್ಲ ಅವರಿಗೆ ಬೇರೆ. ನನಗೆ ಅದು ಹಲಸಿನ ಕಟ್ ಮಾಡಿಕೊಳ್ಳಿ ಬೇಗ ಒಂದು ಒಳಗೆ. ನನಗೀಗ ಇವತ್ತು ಸ್ಟೇಟ್ ಬ್ಯಾಂಕಿಗೆ ಹೋಗ್ಲಿಕ್ಕೆ ಉಂಟು, ಕೂದಲು ಕಟ್ ಮಾಡ್ಲಿಕ್ಕೆ. ಮತ್ತೆ ಹೋಗು. ಮತ್ತೆ ಸಂಜೆ ಬಂದು ನಾನು ಮಾಡ್ತೇನೆ. ಈಗ ನನಗೆ ಫಸ್ಟಿಗೆ ಅಲ್ಲಿ ಕೂದಲು ಬಂದಿದೆ, ಕೂದಲು ಕಟ್ ಮಾಡಬೇಕು. ಯಾವಾಗಲೂ ಇವರದ್ದು ಸರ್ಕಿಟೇ ಆಯಿತು. ಸ್ಟೇಟ್ ಬ್ಯಾಂಕಲ್ಲಿ ಇವರ ಅಪ್ಪ ಕೂತ್ಕೊಂಡಿದ್ದಾರಾ? ಅಮ್ಮ ಬನ್ನಿ, ಕೂತ್ಕೊಂಡಿದ್ದು ಸಾಕು, ಇನ್ನು ಅಡುಗೆ ಮಾಡೋಣ ಬನ್ನಿ. ಇವತ್ತು ನೀವು ಡ್ಯಾಡ ಅಲ್ಲ, ಅಮ್ಮ. ಬನ್ನಿ. ಎಂತದ ಸಾಕು, ಪಟ್ಟ ಮಾಡುದು, ಅಡಿಗೆ ಮಾಡಿ. ಏನ್ರಿ, ಏನ್ ಕಿರಿಕಿರಿ ಮಾಡ್ತಾ ಇದ್ರ? ಎಷ್ಟು ತಿಂತೀರಾ? ಜಾಸ್ತಿ ತಿನ್ಬೇಡಿ. ಅಮ್ಮ ಹೋಗಿ ಅಲ್ಲಿ ಅಡಿಗೆ ಮಾಡಿ ಅಮ್ಮ. ಇವತ್ತು ನನಗೆ ಒಳ್ಳೆ ಚಿಕನ್ ಮಾಡಿಕೊಡಿ, ಹೋಗಿ. ಚಿಕನ್ ಇಲ್ಲಿ? ಚಿಕನ್ ಅಲ್ಲಿ ರೆಡಿ ಉಂಟು, ತೊಳಿರಿ ರಪ್ಪ. ಹೋಗು ವಿನೋ, ಚಿಕನ್ ತೊಳಿ. ನಂಗೆ ಅದೇ ಕೆಲಸ. ವೀನಲ್ಲ, ವೀನಾ ಚಿಕನ್ ತೊಳಿ. ನಂಗೆ ಅದೇ ಕೆಲಸ ಕೊಡುದು. ಹಲೋ, ಈ ಹೆಂಗಸರು ಇದ್ದಾರಲ್ಲ, ಯಾವುದಕ್ಕೂ ಪ್ರಯೋಜನನೇ ಇಲ್ಲ. ಎಲ್ಲ ನಾವು ಗಂಡಸರು ಮಾಡಿ ಕೊಡ್ಬೇಕು. ಹೋಗಲ್ಲಿ ಮಸಾಲ ತೆಗಿಯ ಹೋಗಿ. ಅಮ್ಮಂದು ಆಗದಿಂದ ಮೋಜೆ. ಡ್ಯಾಡಿ ಇರುವಾಗ ಕೂಡ ಇವರದ್ದು ಅದೇ, ಅಮ್ಮ ಆದ್ರೂ ಅವರದ್ದು ಅದೇ. ಓಕೆ, ಈಗ ನಾವು ಚಿಕನ್ ಕಸಿ ಬಿಸಿ ಮಾಡೋಣ. ಇದು ನನ್ನ ಪ್ರೀತಿಯ ಪಾತ್ರೆ, ನೀವು ಯಾವಾಗಲೂ ನೋಡ್ತೀರಲ್ಲ. ಮತ್ತು ನಾನು ಯಾವಾಗಲೂ ಈ ಕೊಕೊನಟ್ ಆಯಿಲೇ ಯೂಸ್ ಮಾಡೋದು. ಇಲ್ಲಿ ಬಾಟ್ಲಿ ಓಪನ್ ಮಾಡ್ಲಿಕ್ಕೆ ಬರಲ್ಲ, ಕೊಕೊನಟ್ ಆಯಿಲೇ ಯೂಸ್ ಮಾಡೋದಂತೆ. ನೋಡಿ. ಗ್ಯಾಸ್ ಆನ್ ಮಾಡ್ಲಿಕ್ಕೆ ಬರಲ್ಲ. ಎಣ್ಣೆಯನ್ನು ನಾವು ಹಾಕೋದಲ್ಲ, ಎಣ್ಣೆಯಲ್ಲಿ ಮುಳುಗಿಸೋದು ನಾವು. ಈಗ ಪೆಟ್ಟು ತಿಂತೀರ ನನ್ನ ಹತ್ರ, ಗ್ಯಾರಂಟಿ. ಎಣ್ಣೆ ಸ್ವಲ್ಪ ಕಮ್ಮಿ ಹಾಕು. ಎಣ್ಣೆನಿಲ್ಲ, ಎಲ್ಲಿಂಟು ಎಣ್ಣೆ ಇದರಲ್ಲಿ? ಎಣ್ಣೆ ಕಮ್ಮಿ, ಜಸ್ಟ್ ಒಂದು ಡ್ರಾಪ್ ಮಾತ್ರ ಹಾಕಿದ್ದು. ತುಂಬಾ ಕೊಲೆಸ್ಟ್ರಾಲ್ ಎಲ್ಲ ಬರುತ್ತೆ, ನಿಮಗೆ ಗೊತ್ತಾಗಲ್ವಾ? ಗೊತ್ತಾಗತ್ತೆ, ಅದಕ್ಕೆ ರಯ್ಯ ನಾನು ಒಂದೇ ಡ್ರಾಪ್ ಹಾಕಿದ್ರೆ. ಆದ್ರೆ ಕೊಕೊನಟ್ ಹಾಕ್ಬೇಕಲ್ಲ, ಕೊಕೊನಟ್ ಅಂತ ಹೇಳಿ ಇದು ಹಾಕಿದ್ದಾರೆ ಅವರು, ಸನ್ಫ್ಲವರ್. ಅಮ್ಮ ರಾಯ ನೋಡಿ, ಹೀಗೆ ಕಟ್ ಮಾಡುದು. ನನ್ಗೇನಾಗ್ಬೇಕು ಮಾರಿ ಇವರು? ಓಡುದ ನೀವು? ಅದಕ್ಕೆಲ್ಲ ಹೆದರ್ಲಿಕ್ಕಿಲ್ಲ. ನೀರುಳ್ಳಿ ಕೆಂಪಾದ ನಂತರ ಮಾಂಸವನ್ನು ಹಾಕಿ ಅದನ್ನು ಬೇಯಿಸಬೇಕು. ನೀರುಳ್ಳಿ ಕೆಂಪಾಕಿ ಮಾಂಸ ಹಾಕಿ ಬೇಯಿಸಿ ತಿಂದ್ರೆ ಇವತ್ತು ನಾವು ಊಟ ಮಾಡಿದ್ವಿ. ಇದು ನೀರು ಒಳ್ಳೆ ಕೆಂಪಾಗಬೇಕು, ಹಾಗಾದ್ರೆ ಮತ್ತೆ ಒಳ್ಳೆ ಟೇಸ್ಟ್ ಬರ್ತದೆ, ಒಳ್ಳೆ ಚೆನ್ನಾಗಿ ಆಗ್ತದೆ, ತಂಪು ಆಗ್ತದೆ. ನನ್ನ ಅತ್ತೆ ಎಷ್ಟು ಸುಂದರ ಅಲ್ಲ? ಕರ್ಕೊಂಡು ಹೋಗ್ಬೇಕು ಮಾರಿ, ಇದನ್ನು ತೆಗಿಬೇಕು. ಎಷ್ಟಮ್ಮ ಕೆಜಿಗೆ? 2500. ಅಲ್ಲಲ್ಲ, ಡೋಂಗಿಯಮ್ಮ, ಅದು ಒಳಗೆ ಅವರಿಗೆ ಇವತ್ತು ನಾವು ತಿಂದಂಗೆ ಅಪ್ಪ. ನಾವು ಇಲ್ಲಾದ್ರೂ ಹೊರಗಡೆ ಹೋಗಿ ಊಟ ಮಾಡಿ ಬರೋಣ. ಇದು ಆಗ್ಲಿಕ್ಕಿಲ್ಲ ಇಲ್ಲಿ, ಆಗದಿಂದ ನೀರುಳ್ಳಿ ಫ್ರೈ ಆಗ್ತಾ ಉಂಟು ಬಿಟ್ರೆ ಮತ್ತೆ ಏನ್ ಬರ್ತಾ ಇಲ್ಲ ನೋಡಿ. ಟೊಮೆಟೊ ಈಗ ಒಂದೊಂದೇ ಬರ್ತಾ ಉಂಟು ಅಷ್ಟೇ. ಎಂತ ಇಟ್ಟದ್ದೇ ಈಗ, ಅವನೊಂದು ಆಗದಿಂದ ಎಂತ ಮಾಡ್ತಾ ಇದ್ದಾನ? ಅದು ಟೊಮೆಟೊ ನೀರುಳ್ಳಿ ಯಾರು ಕಟ್ ಮಾಡ್ಬೇಕು? ಈ ಪ್ರಿಯ ಪ್ರಯೋಜನೇ ಇಲ್ಲ, ಆಗದಿಂದ ನೀರುಳ್ಳಿ ತಿಂದು ಬೆರಳು ಕೂಡ ತಿನ್ಬೇಕು ಹಾಗೆ. ಅಷ್ಟು ಬೇಡಪ್ಪ, ನಮಗೆ ಬೆರಳು ಬೇಕಲ್ಲ. ಈರುಳ್ಳಿ ಕೆಂಪಾಗಿ ಕಪ್ಪಾಗ್ಲಿಕ್ಕೆ ಬಂತು,
ಆದ್ರೂ ಟೊಮೆಟೊ ಅದಕ್ಕೆ ಬೀಳ್ತಾ ಇಲ್ಲ. ಈಗ ನೀರುಳ್ಳಿ ಎಷ್ಟು ಹಾಕಿದ್ರೆ ಹೇಳಿದ್ರಾ? ಈರುಳ್ಳಿ 4. ಆ? 4. ನೋಡಿ ಅಮ್ಮ ನಮಸ್ತೆ. ನೋಡಿ 2 ಟೊಮೆಟೊ ಸಾಕಾಗುತ್ತಾ ಅಪ್ಪ? ಇಲ್ಲ ಇಲ್ಲ ಸಾಕು ನಾವು ಮಾಡಿದ್ದು ನೀವು ಮರ್ಯಾದೆಯಿಂದ ತಿನ್ಬೇಕು ಅಷ್ಟೇ, ಅದಕ್ಕೆ ಪ್ರಸಂಗ ಮಾತಾಡಿಲ್ಲ. ನಾನು ಎಲ್ಲಾದ್ರೂ ಹೋಗಿ ಬರ್ತೀವಿ ಆಯ್ತಾ? ನೀವು ಮಾಡಿ, ನೀವೇ ಊಟ ಮಾಡಿ. ಸ್ವಲ್ಪ ಹಣ ಇದ್ರೆ ಕೊಡು, ಜಾಸ್ತಿ ಬೇಡ, 1,000 ಕೊಟ್ಟರೆ ಸಾಕು. ಕೊಡಿ. ಅತ್ತೆ ಕೊಡ್ಬೇಡಿ ನನಗೆ. ಕಾಟು ಕಿಸೆ ಇಲ್ಲ. ಕಿಸ ಇಲ್ಲ ಅಂತ ಕಿಸ ಇದ್ದ ನೈಟಿ ಕೊಡ್ಬೇಕಂತ ಇಲ್ವಾ ನೀವಮ್ಮ? ಅತ್ತೆಗೆ ಮತ್ತೆ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗಿ ಆಯ್ತಾ? ಹೌದು, ಐಬ್ರೋಸ್ ಮತ್ತೆ ಇದು ಸ್ವಲ್ಪ ಜಾಸ್ತಿ ಬಂದಿದೆ. ಅಮ್ಮ ನಿಮಗೆ ಮೀಸೆ ತೆಗಿಬೇಕಂತ ಗೊತ್ತಿಲ್ವಾ? ಯಾವಾಗ್ಲೂ ಎಂತ ಮೀಸೆ ಇಡುದು ನೀವು? ಬರಲಿ. ಈ ಪ್ರಿಯನಿಗೆ ಕೂಡ ಗಡ್ಡ ಮೀಸೆ ಎಲ್ಲ ಬಂದಿದೆ. ಛೇ, ಬ್ಯೂಟಿ ಪಾರ್ಲರ್ ಮುಖನೇ ನೋಡ್ಲಿಲ್ವಾ ನೀನು? ಕರಿಯವನಿ ಹಾಕಿದ್ದಾನೆ. ಅದು ಅಮ್ಮ ಕೂಡ ಹಾಕ್ಲಿಲ್ವಾ? ಇಲ್ಲ ಮದುವೆ ಬಿದ್ದಾರೆ. ಪೂರ ಎಲ್ಲ ಕಡಿಚಿ ಹೋಗಿದೆ ಅಲ್ಲಿ. ಓಕೆ, ಈಗ ಟೊಮೆಟೊ ಮತ್ತು ನೀರುಳ್ಳಿ ಒಳ್ಳೆ ಫ್ರೈ ಆಯ್ತು. ಈಗ ಚಿಕನ್ ಹಾಕುವ. ವಿನೋ ಬಟ್ಟೆ ಹಾಕ. ಟಿಂಗಾಟ ಪೂರಿ ಟಿಂಗಾಟ ಪೂರಿ ಟಿಂಗಾಟ ಪೂರಿ ಟಿಂಗ. ಅಮ್ಮ ಇದು ಸಾಲ್ಟ್ ತನ್ನಿ. ಹೌದು, ಅದು ಎಸ್ ಅಂತ ಬರೆದಿದೆಯಲ್ಲ ಅದು. ಇದು ಶುಗರ್ ಅಮ್ಮ, ಸಾಲ್ಟ್ ಶುಗರ್. ಆಯ್ತು ನೋಡಿ, ಈಗ ನಮ್ಗೆ ಶುಗರ್ ಹಾಕಿ ಇಲ್ಲಿ ಕಿಚಡಿ ಮಾಡಿ ಕೊಡ್ತಿದ್ರು ಇಬ್ರು. ಇದು ನಾನು ನೋಡ್ತಿದ್ದಲ್ಲ, ನಾನು ಇದ್ದೇನಲ್ಲ. ಹೌದು, ಸುಮ್ಮನೆ ಅದು ಸ್ವಲ್ಪ ಯಾವುದು ಇದು ಯಾವುದು ಗೊತ್ತಿಲ್ಲ ಇವರಿಗೆ. ಅದು ಸ್ವಲ್ಪ ಎಲ್ಲ ಗೊತ್ತುಂಟಾ? ಸುಮ್ಮನೆ ಕೂತ್ಕೊಳ್ಳು. ಅದು ವಿಡಿಯೋದಲ್ಲಿ ಸ್ವಲ್ಪ ಕಾಮಿಡಿ ಬೇಕು, ಅದಕ್ಕೆ ನಾವು ಮಾಡೋದು ಅಷ್ಟೇ. ನಾನೇ ನಿಮ್ಗೆ ಕಲಿಸಿದ್ದು ಹೇಗೆ ಮಾಡ್ಬೇಕಂತ. ಸಾಕಮ್ಮ ಅಮ್ಮ. ಸಾಕು ಸಾಕು. ಇಲ್ಲಿ ತೊಳೆಯೋರೆಲ್ಲ ಎಲ್ಲಿ? ನಮಗೂ ಹೇಗೂ ಕೆಲಸ ಇಲ್ಲ ಅಲ್ಲ ಇಲ್ಲಿ. ಬಿಡು ಬೆಲಿಚಿನಾಗಿ ನಿಗಾಲಿ ಮುನ್ನ ಬಡೋಳ ಅಲ್ಲಾಗಲ ಬೆಲಿಚಿನಾಗಿ ನಿಗಾಲಿ ಮುನ್ನ. ನೀವೆಂತ ಟೆನ್ಷನ್ ಅಲ್ಲಿ ಇದ್ದೀರಾ? ತಿನ್ನುದು ನಾವಲ್ಲ, ಅದಕ್ಕೆ ಅರಿಶಿನ ಎಲ್ಲ ಏನು ಹಾಕ್ಲಿಲ್ಲ. ಹೌದಲ್ಲ, ನೆನಪಿಲ್ಲ. ಪಾಪ ಅಮ್ಮ ಕೂಡ ಇಲ್ಲಿಂದ ಅಲ್ಲಾಡ್ತಾ ಇಲ್ಲ, ಅಲ್ಲೇ ನಿಂತು ನೋಡ್ತಾ ಇದ್ದಾರೆ. ಅಮ್ಮ ಇಲ್ಲಿದ್ದಾರಲ್ಲ. ನನ್ನ ಒರಿಜಿನಲ್ ಅಮ್ಮ. ಈ ಹುಡುಗಿ ಯಾವುದಕ್ಕೂ ಪ್ರಯೋಜನ ಇಲ್ಲ. ಆಗದಿಂದ ಒಂದು ಸೆಕ್ಸಿ ನೈಟಿ ಒಂದು ಉಪ್ಪು ನೋಡ್ತಾನೆ. ಅಲ್ಲಿ ನೈಟಿ ಎಲ್ಲ ಹೊರತಿದ್ರು ಅಮ್ಮ. ಈಗ ಎಂತ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಹೋಗಿ ಡ್ಯಾಡಿ ಡ್ಯಾಡಿ ಡ್ಯಾನ್ಸ್ ಮಾಡ್ಲಿಕ್ಕೆ ಬಂದಾರೆ ಚೆನ್ನಾಗಿ ಬರು. ಅಲ್ಲಿ ನೋಡಿ ಚಿಕನ್ ನೋಡಿ ಏನಾಗ್ತಾ ಉಂಟು. ಏನಾಗ್ಲಿ, ಚಿಕನ್ ಬೇಯ್ತಾ ಉಂಟು. ಏನಾಗಲಿಲ್ಲ. ಎಂತದು ನೀರು ಕೂಡ ಇಲ್ಲ, ಏನಿಲ್ಲ. ಎಂತ ನೀರಿಲ್ಲ. ಇಲ್ಲಿ ಉಪ್ಪು ನೋಡಿ ನೋಡಿ ಅರ್ಧ ಚಿಕನ್ ಆಯ್ತು. ಆಗದಿಂದ ಈ ಅಮ್ಮ ಪ್ರಯೋಜನ ಇಲ್ಲ. ಉಪ್ಪು ನೋಡು ಹೀಗೆ. ಓಕೆ, ಇವತ್ತು ನನಗೆ ಮತ್ತು ಅಮ್ಮನಿಗೆ ತುಂಬಾ ಜಾಲಿ. ಅಪ್ಪ 90 ಹಾಕುವ. ಇವತ್ತು ನನ್ನ ಅಪ್ಪ ಅಲ್ಲ ಮಾರ, ಅಮ್ಮ. ಸೊ 90 ಅಲ್ಲ, ಒಂದ್ಸ ಬಂದವ ಸ್ವಲ್ಪ ಫುಲ್ ಬಾಟ್ಲೆ ಕುಡಿ ಇವತ್ತು. ಅಮ್ಮ ಹೇಗೆ ಕುಡಿತಾಳೆ ಹಾಗೆ. ಎಂತದ ನಾವು ನಿಮ್ಮ ರೋಲ್ ಪ್ಲೇ ಮಾಡುದು. ಹೌದು ಅಷ್ಟೇ. ಎಂತ ನೋಡಿ ನೈಟಿ ಸರಿಯಾಕ ಮರ್ಯಾದೆ ಸರಿಯಾಕ ನೈಟ್ ಕಂಬ ಯಾಕಾಗಿದ್ದಾರೆ. ಇದೆಂತ ಕೈಯಲ್ಲಿ ನಿಂದು ರೋಲ್ ಮಾಡ್ತಾ ಇದ್ದೇನೆ ನಾನು. ಸ್ವಲ್ಪ ಸ್ವಲ್ಪ ಕುಡಿಯುವ ಅಂತ. ಪೆಟ್ಟು ತಿನ್ಬೇಡಿ, ಕೈಯಲ್ಲಿ ಎಂತ ಉಂಟು ಗೊತ್ತುಂಟಲ್ಲ. ಹೇ ಮೀಸೆ ಇಲ್ಲ, ಸ್ಟೈಲ್ ಇದೆ, ಕನ್ಸಾರ ಸ್ವ್ಯಾಗು ಫುಲ್ ಇದೆ. ರಾಯ್ ಮನೆ ಗುಡಿಸ ಹೋಗಿ. उड़ता ही फिरू इन हवाओं में कहीं. ನನಗೆ ಇಲ್ಲಿ ಮನೆ ಒರೆಸಿ ಸಾಕಾಗಿ ಹೋಯ್ತು. ಎಂತ ಒರೆಸುವುದು. ನನಗೆ ಇವತ್ತು ರೀಲ್ ನೋಡಿ 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 ಸಾಕಾಯ್ತು. ಅಜ್ಜು ಒರೆಸ್ಲಿಕ್ಕಿಲ್ವಾ?
My name is Sila, Sila ki jawani, आंखों से तू खोई हो, तेरे हाथ ना आली. ಅಪ್ಪ ರಯಾ ಟೇಸ್ಟ್ ನೋಡ್ಲಿಕ್ಕೆ ಬನ್ನಿ. ಎಂತ ನಿಮ್ದು ಕಿರಿಕಿರಿ, ನಾವಿಲ್ಲೇ ಇದ್ದೀವಿ. ಅಲ್ಲ ರಯ ಇವತ್ತು ಒಳ್ಳೇದಾಗ್ಲಿಲ್ವಾ ಅಂತ ಅಷ್ಟು ಕೈ ನೀನ್ ಮಾಡಿದ್ಮೇಲೆ ಚೆನ್ನಾಗಾಗುತ್ತೆ ಪ್ರಿಯಾ. ಇಲ್ಲ ಇವತ್ತೇನೋ ಒಳ್ಳೇದಾಗ್ಲಿಲ್ಲ. ಇಲ್ಲ ಪ್ರಿಯಾ, ನೀನ್ ಚೆನ್ನಾಗಿ ಮಾಡ್ತೀಯ. ಇಲ್ಲ ರಯ ಚಿಕನ್ ಇವತ್ತು ಫಸ್ಟ್ ಆಗಿದೆ, ಸೂಪರ್ ಆಗಿದೆ. ತುಂಬರ್ ನಿಮ್ಮ ನೈಟಿ ಹೋಯ್ತಮ್ಮ ಇವತ್ತು. ಅವ್ರ ಆಗ್ಲಿಂದ ಕುಂಡೆಗೆ ಹೊರಸ್ತಾ ಇದ್ದಾರೆ. ಟೇಸ್ಟ್ ಎಂತ ನೋಡುದು, ಇದಕ್ಕೆ ಲಿಂಬೆ ರಸ ಹಾಕ್ಲಿಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ಲಿಲ್ಲ, ಒಂದು ನಾನು ಮಾಡಿದ ಚಿಕನ್ ಮಸಾಲ ಇತ್ತು ನೋಡಿ ಅದನ್ನು ಹಾಕಿದ್ದಾರೆ, 4 ಅದಕ್ಕೆ ಹಸಿಮೆಣಸಿನಕಾಯಿ, ಹೌದು ಹಸಿಮೆಣಸಿನಕಾಯಿ ಇಟ್ಟಿದ್ದಾರೆ, ಹಾಗೆ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಎಂತ ಇದು ನೋಡಿ, ನಮಗೆ ಇದು ತಿನ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ಈ ಹುಡುಗಿ ಮಲಗಿದ್ದು ನೋಡಿ ಆಗದಿಂದ. ಇದಂತ ಅಮ್ಮನ ಇದು ಬುದ್ಧಿ ಇಲ್ಲ, ಇದು ಡ್ಯಾಡಿ ಬುದ್ಧಿ. ಯಾವುದೇ ಕ್ಯಾರೆಕ್ಟರ್ ಕೊಡ್ಲಿ ಡ್ಯಾಡಿ ಅವರ ಬುದ್ಧಿಯನ್ನು ಮಾತ್ರ ಬಿಡುದು. ಅಪ್ಪ ಒಳ್ಳೇದುಂಟಲ್ಲ, ಸೂಪರ್ ಉಂಟಲ್ಲಪ್ಪ. ಅಮ್ಮ ಹೇಗುಂಟಮ್ಮ? ಒಳ್ಳೇದುಂಟಲ್ಲ. ಮತ್ತೆ ಅವರವರೇ ಹೇಳ್ತಾರೆ, ಅವರವರದ್ದೇ ಆಗ್ತದೆ. ಯಾಕೆ ಶ್ಯಾಮಬ್ಬು ಏನ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಅಲ್ಲ? ಹೇಗುಂಟು? ಪರವಾಗಿಲ್ಲ, ಒಂದು 10ರಲ್ಲಿ ಒಂದು 5 ಕೊಡ್ತೀನಿ ನಿಮ್ಗೆ ಅಷ್ಟೇ. ನಿಮ್ಮ ಎಫರ್ಟ್ಸ್ಗೆ ನಾನು 100 ಕೊಡ್ತೀನಿ. 100 ಸುಮ್ಮನೆ ಆಗದಿಂದ ನೀರುಳ್ಳಿ ಫ್ರೈ ಮಾಡಿದ್ದೆ ಆಯ್ತು ಅದರಲ್ಲಿ. ಓಕೆ, ಫೈನಲಿ ಆಯ್ತಲ್ಲ. ಇನ್ನು ನೆಕ್ಸ್ಟ್ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಊಟ ಮಾಡುವಾಗ ನಾಳೆ ನಾವು ಸರಿಯಾಗಿ ಇದ್ದರೆ ಹೊಟ್ಟೆ ಎಲ್ಲ ನಮ್ಮದು ನೆಕ್ಸ್ಟ್ ವ್ಲಾಗ್ ನಾನು ಮಾಡ್ತೀನಿ. ಇಲ್ಲದಿದ್ದರೆ ಒಂದಿನ ರೆಸ್ಟ್ ತೊಗೊಂಡು ಆಮೇಲೆ ಆರಾಮದಲ್ಲಿ ಮಾಡ್ತೀನಿ. ಆಯಿತಾ? ಓಕೆ, ಥ್ಯಾಂಕ್ ಯು ಪ್ರಿಯಾ. ಅಲ್ಲಿ ನೋಡಿ ಡ್ಯಾಡಿ ಅವಸ್ಥೆ ನೋಡಿ ಅಂತೆ. ಕ್ಯಾಮ್ರಾ ಎಲ್ಲ ಆದಮೇಲೆ ಎಲ್ಲಿದ್ದಾರೆ ಇವರು? ಇವಾಗ ನೀರು ಹಾಕಿ ಮತ್ತೆ ಬೇಯಿಸ್ಲಿಕ್ಕೆ ಇಟ್ಟಿದ್ದಾರೆ. ಇವಾಗ ನನಗೆ ಹೇಳ್ತಿದ್ದಾರೆ ಸ್ವಲ್ಪ ಉಪ್ಪು ಬೇಕಲ್ವಾ, ಚಿಕನ್ಗೆ ಉಪ್ಪು ಹೇಳಿಲ್ಲ. ಒಂದು ನಿಮಿಷ, ಅಮ್ಮ ಎಂತ ರಿವ್ಯೂ ಕೊಟ್ಟದ್ದು ಉಪ್ಪು ಜಾಸ್ತಿ ಆಯ್ತಂತ. ಕಡಿಮೆ ಆಗಿದೆ. ಅದು ನಾನು ಉಪ್ಪು ಹಾಕುವಾಗ ಹೇಳಿಲ್ಲೇ ಇಲ್ಲ ಅಲ್ಲಮ್ಮ. ಒಂದು ನಿಮಿಷ, ನಾನು ಉಪ್ಪು ಹಾಕುವಾಗ ಇಬ್ರು ಎಲ್ಲಿ ಇದರ ಕುಲೆ ಪಿಶಾಚಿಗಳಾಗಿ ಉಪ್ಪು ಜಾಸ್ತಿ ಉಪ್ಪು ಜಾಸ್ತಿ ಬೇಡ ಅಂತ ಇದು ಮಾಡ್ತಾ ಇದ್ದೆ. ಪ್ರಿಯಾ ಯಾವಾಗ್ಲೂ ಪಾಪ, ನೀವು ಪಾಪ ರೀತಿ ಬಿಹೇವ್ ಮಾಡಬೇಕು. ಅದು ಕ್ಯಾಮರಾ ಮುಂದೆ ಮಾತ್ರ ಪಾಪ, ಹಿಂದೆ ಬೂತುನಿ ರಾಯ್ ತಿಂದ ಹೇಳ್ತಾನೆ. ನಾನು ಕೂಡ ಹೇಳ್ತೀನಿ, ಸೂಪರ್ ಆಗಿದೆ. ಪ್ರೌಡ್ ಆಫ್ ಯು ವಿನುಣ್ಣ. ಹೇಗೆ ನೀನು ಎಲ್ಲ ನಾವೆಲ್ಲ ಒಟ್ಟಿಗೆ ಮಾಡಿದ್ದು. ಅಜ್ಜ ನಾವು ಮಾಡಿದ್ದು ಎಷ್ಟು ಸೂಪರ್ ಆಗಿದೆ ಅಂದ್ರೆ ಅಮ್ಮನ ರುಚಿಯೇ ಗೊತ್ತಾಗುತ್ತೆ. ನೋಡಿ ಈಗ ನೀನು ಇವತ್ತಿದ್ದು ಜಡ್ಜ್ ಅಲ್ಲ, ಎಲ್ಲಿದ್ಯಾ? ಇದು ಈಗ ಚಿಕನ್ ಮಾಡಿದ್ದು ಇವತ್ತಿದ್ದು. ನೀನು ತಿಂದು ಹೇಳು, ಡೈಲಿ ಚಿಕನ್ ಹಾಗೂ ಇವತ್ತಿನ ಚಿಕನ್ ತಿಂದು ಹೇಳು. ಸರಿ ಹೇಳ್ಬೇಕು, ಇಲ್ದಿದ್ರೆ ಇಲ್ಲಿ ನೋಡ್ತಾ ಇದೆಯಲ್ಲ ನೋಡಿ ಮೊದಲೇ ಅದು ಅಪ್ಪನ ಸ್ಟೈಲ್ ಅಲ್ಲ, ಅದು ಅಪ್ಪನ ಸ್ಟೈಲ್. ಬ್ಲಾಕ್ ಮೇಲ್ ಮಮ್ಮಿಂದಲ್ಲ, ಮೋಸ ಮಾಡ್ಲಿಕ್ಕಿಲ್ಲ. ಕರೆಕ್ಟ್ ಹೇಳು. ಇನ್ನು ಸರಿ ಹೇಳ್ಬೇಕು ನಾನು. ಅದು ಹೇಗೆ ಅದೇ ಇದು ನಾನು ಗೊತ್ತಿಲ್ಲದ್ರೆ ತಿಂದಿದ್ರೆ ನಂಗೆ ಗೊತ್ತಾಗ್ತಿತ್ತು ಇದು ಅಮ್ಮ ಮಾಡಿದಲ್ಲ ಅಂತ. ಆದ್ರೆ ಒಳ್ಳೇದುಂಟು. ಹಂಗೇನು ನೀನು ಅಮ್ಮಗೆ ನೋಡಿ ಹೆದರ್ಬೇಡ. ನಾನಿದ್ದೇನೆ ಅವಳ ನಿನ್ಗೆ ಧಮಕಿ ಕೊಟ್ಟದ್ದು ಗೊತ್ತುಂಟು ಎಲ್ಲರಿಗೂ. ಆಗ ಹಾನೆಸ್ಟ್ ರಿವ್ಯೂ ಕೊಟ್ಟ. ಇದು ನಾನು ರೆಸ್ಟೋರೆಂಟ್ ಇಂದ ತಂದಿದಂತ ತಿಳ್ಕೊಂಡು. ಅದೇ ಅಂದ್ರೆ ಅಮ್ಮನ ಕೈ ರುಚಿ ಅಲ್ಲ, ರೆಸ್ಟೋರೆಂಟ್. ನಾನು ಮಾತಾಡ್ಲಿಕ್ಕೆ ಬಿಡಿ. ಅಮ್ಮನ ಕೈ ರುಚಿಗಿಂತ ಬೆಸ್ಟ್ ಇತ್ತು ಅಂತ. ಅಮ್ಮನ ಕೈ ರುಚಿ ಅಲ್ಲ, ರೆಸ್ಟೋರೆಂಟ್ ಇಂದ ತಂದಿದ್ದಂತ ಅವ್ನು ಎನಿಸಿದ್ನಂತೆ. ರೆಸ್ಟೋರೆಂಟ್ ಇಂದ ಅಮ್ಮನ ಕೈ ರುಚಿ ಅಷ್ಟು ಚೆನ್ನಾಗಿ ಬರಲ್ಲ. ಕವರ್ ಮಾಡಬೇಡಿ, ಅದು ನೀವು ನಿಮ್ಮ ಆರ್ಗ್ಯುಮೆಂಟ್ ಏನಂತ.
ಚಿಕನ್ ನೋಡಿದ್ರಲ್ಲ, ನೀವೇ ಜಡ್ಜ್ ಮಾಡಿ, ನೀವೇ ಕಮೆಂಟ್ ಮಾಡಿ ಹೇಳಿ ನಮಗೆ. ಓಕೆ, ಅಡಿಗೆ ಚೆನ್ನಾಗ್ ಆಗ್ಲಿಲ್ಲ ಅಂತಲ್ಲ, ಚೆನ್ನಾಗಾಗುತ್ತೆ. ಆದ್ರೆ ಎಷ್ಟು ಹೇಳಿದ್ರು ನಾನು ಅಮ್ಮ ಮಾಡಿದಾಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಅದಕ್ಕಿಂತ ಸೂಪರ್ ಆಗಿದೆ ಅಷ್ಟೇ. ನಿಮಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದು ಸಾಧ್ಯನೇ ಇಲ್ಲ. ಓಕೆ, ಇವರ ಹತ್ರ ಇದು ನೋಡಿ, ಇದೇ ಆರ್ಗ್ಯುಮೆಂಟ್, ಇದೇ ಮಾಡೋದು, ಗಂಡಸರದ ಅವಸ್ಥೆನೇ ಇಷ್ಟ. ಓಕೆ, ಇವತ್ತು ನಾವು ಇಲ್ಲಿ ಎಂಡ್ ಮಾಡ್ತೀವಿ ಈ ವ್ಲಾಗ್ ಅನ್ನು. ನಿಮ್ಗೆ ಇಷ್ಟ ಆಯ್ತಂತಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನು ಕೂಡ ಯಾವ ರೀತಿ ಬೇಕು ಅಂತ ಹೇಳಿ. ಎಂತಮ್ಮ? ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಹಾಗೂ ನೀವು ಹೇಳಿ, ನಿಜವಾಗ್ಲೂ ಇದು ನಾವು ಮಾಡಿದಾಗೆ ಕಲರ್ ಬಂದಿದ್ಯಾ, ಚೆನ್ನಾಗಿ ಬಂದಿದ್ಯಾ ಇಲ್ವಾ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಕಲ್ಲರ್ ಗೊತ್ತುಂಟಲ್ಲ, ಕಲ್ಲರ್ ಹಾಕುದಿವರು, ಅದಕ್ಕೆ ಎಕ್ಸ್ಟ್ರಾ ಕಲ್ಲರ್ ಹಾಕು. ಅವರದ್ದು ಬಿಡಿ. ಬಾಯ್ 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 ಬಾಯ್. ಇವ್ರು ಮಾತಾಡ್ತಾನೆ ಇರ್ತಾರೆ. ಬಾಯ್ ಬಾಯ್. ಬನ್ನಿ ನೋಡೋಣ ಉಲ್ಟಾ ಪುಲ್ಟಾ ಮನೆ ಫುಲ್ ಉಲ್ಟಾ ಪುಲ್ಟಾ. ಕನ್ಸು ಅಡುಗೆ ಹೆಂಗ್ಸು ಬೋಸು ನೋಡಿ ಒಟ್ಟು ಫುಲ್ ಮಜಾ ಸೀನು.